ಅದೇ ಸಾಕಷ್ಟು ಬಂದು ಚರ್ಚೆ ನೋಡು ಅವರು ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ದೀನಿ, ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳೋದು ಏನಕ್ಕೆ, ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಬಿಜೆಪಿ ಗಾಂಧಿಯವರು ಅವ್ರು ಯಾಕೆ ನಮಗೆ ಉಪದೇಶ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡು ಬಂದರು. ಮುಗಿದು ಹೋಯ್ತು ಕದ್ದೆ ಅದು. ಹಿಂದೆ ಕೋರ್ಟ್ ಡಿಸಿಷನ್ ಆಗ್ಯದೋ ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೂ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಹೇಳುವ ಮುಖಾಂತರ ಜನರ ಭಾಳ ದಿವಸ ಮೂರ್ಖರನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೋ JDS ಟಿಕೆಟ್ ಕೊಡೋದು ಅದು ಅವ್ರಿಗೆ ಬಿಟ್ಟಿದ್ದು ಪಕ್ಷ ನಿರ್ಧಾರ ತಗೊಳ್ಳೋಂಥದ್ದು. ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು, ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು. ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ. ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುವಂಥವ್ರು ವರಿಷ್ಠರು. ಕಾರ್ಯಕ್ರಮ ಗೈರಾದ್ರಿ, ರಾತ್ರಿ ಮೀಟಿಂಗ್ ಆಯಿತು, ಏನೇನೆಲ್ಲ ಆಯಿತು, ಮತ್ತು ಒಗ್ಗಟ್ಟಿನ ಅದು ಮೊದಲೇ ಒಂದು ಸಲ ರಾತ್ರಿ ಕೂಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿತ್ತು. ನಾನು ವೈಯಕ್ತಿಕ ಅನಾನುಕೂಲತೆಯಿಂದ ಅವತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಗಿದ್ದಿಲ್ಲ. ಮತ್ತು ರಾತ್ರಿ 9-10 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮೊದಲಿಂದ ಯಾವ ರೀತಿ ಸಂಘಟನೆ ಭಾಳ ಶಕ್ತಿಯುತವಾಗಿ ಅದೆಲ್ಲರೂ ಕೂಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ರು. ಯಾರು ಟಿಕೆಟ್ ತರ್ತಾರೆ ಅವ್ರಿಗೆ ಸಹಕಾರ ಕೊಡೋಣ ಅಂತ ಸಲಹೆ ಕೊಟ್ಟರು. ನೋಡಿ, ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ. ಇಲ್ಲೇನೋ ಹುಬ್ಬಳ್ಳಿ ಧಾರವಾಡದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು, ಸಂಘಟನೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಇಲೆಕ್ಷನ್ ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ನೋಡಿ, ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರೂ ಚರ್ಚೆ ಮಾಡಿಲ್ಲ, ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ. ನಾ ಹಿಂದೆ ಹೇಳಿದ್ದೆ ಹಲವಾರು ಬಾರಿ, ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂಥೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ, ಬೇಡ ನಿಲ್ಬೇಡ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತಯಾರು. ಧಾರವಾಡ ಕೊಟ್ಟರೆ ನಿಲ್ಬೇಕು ಸರ್. ನೋಡಿ, ಒಂದೇ ಒಂದು ಸೆಂಟೆನ್ಸ್, ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡಿರಿ ಚುನಾವಣೆಗೆ ಅಂದರೆ ಮಾಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕ್ಷೇತ್ರ ಇರಲಿ ಅದು ಅಷ್ಟೇ. ಅದ್ರ ಮೇಲೆ ಅರ್ಥ ಅದಾಗ್ತದೆ. ಸರ್, ಧಾರವಾಡ ಕ್ಷೇತ್ರ ಈ ಸಲ ಬದಲಾವಣೆ ಆಗೋ ಲಕ್ಷಣ ಇದೆ. ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲವೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವರಿಷ್ಠರು. ಸರ್, ನಿಮಗೆ ಇದು ಚುನಾವಣೆ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು, ಏನಾದರೂ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು. ಚುನಾವಣೆ ನಂತರ ಇದ್ರ ನಂತರ ಬಜೆಟ್ ನಂತರ ನಮ್ಮನ್ನು ಕರೆದು ಮಾತಾಡೋದು ಜೊತೆಗೆ ಏನಾದರೂ ಸ್ಥಾನಮಾನ ಕೊಡೋ ಚರ್ಚೆ ಆಗಿತ್ತು. ಎಲ್ಲಿ ಯಾರು ವರಿಷ್ಠರು ನಾ ಹೇಳಿಲ್ಲ ಅದ್ರ ಬಗ್ಗೆ. ನಾ ಎಲ್ಲಿ ಹೇಳಿಲ್ಲ. ಬಜೆಟ್ ಆದಮೇಲೆ ಚರ್ಚೆ ಮಾಡ್ತಾರ ಸ್ಥಾನಮಾನ ಕೊಡೋದ್ರ ಬಗ್ಗೆ. ನೀವೇ ತಿಳ್ಕೊಂಡ್ರಿ, ಎಲ್ಲ ನೀವೇ